ನಿಮ್ಮ ಮಾವನ ಮನೆಗಿಂತನೂ ಏನು ಕಡಿಮೆ ಇಲ್ಲ. ಅಂತೂ ಅದೃಷ್ಟ ಅನ್ನೋದು ನಿನ್ನ ಹೊಡ್ಕೊಂಡು ಬರ್ತಿದೆಯಲ್ಲೋ, ಅದೃಷ್ಟವಂತ ಕಣ ನೀನು. ಲಾಟ್ರಿ ಮೇಲ್ ಲಾಟ್ರಿ, ಲಾಟ್ರಿ ಮೇಲ್ ಲಾಟ್ರಿ ಹೊಡಿತೀಯ. ಈಗ ನೋಡು, ಮೊದಲು ಮಿನಿಸ್ಟ್ರ್ ಮಗಳು ನಿನ್ನ ಮದುವೆ ಆದ್ಲು ಅಂದರೆ ನಿನ್ನ ಕಬ್ಬುಣದ ಕೊಡ್ಲಿ ಚಿನ್ನದ ಕೊಡ್ಲಿ ಆಯಿತು. ಇವಾಗ ಬಿಡು, ಅವ್ರ ಅಪ್ಪರ ಅಧಿಕಾರನೂ ಹೋಯ್ತು, ಆಸ್ತಿ ಪಾಸ್ತಿನೂ ಹೋಯ್ತು. ಈಗ ಇನ್ನೊಂದು ಚಿನ್ನದ ಕೊಡ್ಲಿ ಸಿಗ್ತಾ ಇದೆ. ಆ ಕೊಡ್ಲಿ ನಂದಲ್ಲವೇ ಅಲ್ಲ, ನಂದೇನಿದ್ರು ಕಬ್ಬುಣದ ಕೊಡ್ಲಿನೇ ಅಂತ ಒಂದು ಬಿಡ್ಬೇಡ. ದಡ್ಡ ಕಾಂತ, ಮತ್ತೆ ಅದು ದಡ್ತನ ಅಲ್ಲ, ಮತ್ತೆ ಪ್ರಾಮಾಣಿಕತೆ. ಪ್ರಾಮಾಣಿಕವಾಗಿದ್ದಕ್ಕೆ ತಾನೇ ದೇವ್ರು ಹೊಲ್ದಿದ್ದು. ಯಪ್ಪ, ಯಾರ ನೀನು? ಅದೆಲ್ಲ ಕಾತೇಲ್ ಕಣೋ ಕಾರ್ತಿಕೇಯ. ಇದು ನಿಜ ಜೀವನ. ಇಲ್ಲಿ ಎಲ್ಲ ನಿನಗೆ ರೆಡಿಮೇಡ್ ಹೆಂಡತಿ, ರೆಡಿಮೇಡ್ ಮಗು, ರೆಡಿಮೇಡ್ ಮಾವ, ರೆಡಿಮೇಡ್ ಆಸ್ತಿ. ಯಾರಿಗುಂಟು ಯಾರಿಗಿಲ್ಲ ಮಗ. ಇಲ್ಲ ಅಂತ ಮಾತ್ರ ಅನ್ಬೇಡ, ಸುಮ್ಮನೆ ಒಪ್ಕೋ, ಇಲ್ಲೇ ಇದ್ದು ಬಿಡೋಣ, ಟೆಂಟ್ ಊಡ್ಬಿಡೋಣ. ನಿಮ್ಗೊಂದು ಮಾತು ಹೇಳ, ಹೇಳಪ್ಪ. ಆಸೆ ಇರಬೇಕು, ದುರಾಸೆ ಇರಬಾರ್ದು, ದುಷ್ಟಬುದ್ಧಿ ಅಂತೂ ಇರಲೇಬಾರ್ದು. ಅದು ನಿಮಗಿದೆ. ಅಳಿಯಂದ್ರೆ ಇಲ್ಲಿದ್ದಾರೆ. ಅಳಿಯಂದ್ರೆ ಕರಿತದಾರ ನೋಡಲ್ಲ. ಅಳಿಯಂದ್ರೆ ಊಟಕ್ಕೆ ಬರ್ಬೇಕಂತೆ, ಯಜಮಾನ್ರು ಕರೀತಿದ್ದಾರೆ. ಅದು ನೀವೆಲ್ಲ ನನ್ನ ಅದು ಏನ್ ಗೊತ್ತಾ, ನಮ್ ಸಾಹೇಬ್ರಿಗೆ ಹೊಟ್ಟೆ ತುಂಬಿದೆ. ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ಬೇಕಾದ್ರೆ ಸಿಕ್ಕಿದ್ದನ್ನೆಲ್ಲ ದೇಬ್ಕೊಂಡ್ಬಿಟ್ರು. ಇವರಿಗೆ ಹಸಿವಿನ ಬಗ್ಗೆ ಏನು ಗೊತ್ತಿಲ್ಲ. ಬನ್ನಿ, ನಾವು ಊಟ ಮಾಡೋಣ. ಇಲ್ಲಿ ನೋಡಮ್ಮ, ನೀನು ಅವ್ರಿಗೆ ಅಸಿಸ್ಟೆಂಟ್ ತಾನೆ? ಎಸ್ ಎಸ್ ಆಫ್ ಕೋರ್ಸ್. ಏ ಅಸಿಸ್ಟೆಂಟ್, ನಿನ್ಗೆ ಬೇರೆ ಕಡೆ ಊಟ ಇದೆ. What? ಅಳಿಯಂದ್ರು ಮನೆಯವ್ರ ಜೊತೆಲಿ ಅವ್ರ ಮಾವನ್ ಜೊತೆ ನೆಂಟ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ. ಅಳಿಯಂದ್ರೆ ಮೊದ್ಲು ನಡೀರಿ ನೀವು. ಅಲ್ಲ, ನೀವು ನನ್ನ ಅಳಿಯಂದ್ರೆ ಅಯ್ಯೋ, ಅದೇನಿದ್ರು ಆಮೇಲೆ ಮಾತಾಡ್ಕೊಳ್ಳೋಣ. ನೀವ್ ನಡೀರಿ ಅಳಿಯಂದ್ರೆ. ಅಲ್ಲ, ಅಯ್ಯೋ, ನೀವ್ ನಡೀರಿ ಅಳಿಯಂದ್ರೆ. ಏ ಅಸಿಸ್ಟೆಂಟ್, ಏನ್ ಮುಖ ನೋಡ್ತಾ ನಿಂತ್ಬಿಟ್ಟೆ? ನಿನ್ಗೆ ಊಟ ಬೇರೆ ಕಡೆ ವ್ಯವಸ್ಥೆ ಆಗಿದೆ ಅಂತ ಹೇಳಿಲ್ವಾ? ನಡಿ. ಅಯ್ಯೋ ಹೋಗಮ್ಮ. ಅಳಿಂದ್ರೆ, ಇವಳೇನು ಅಳಿಯಂಗ ಅತ್ತೆ ತರ ನುಲಿತದಳೆ. ನಾನು ಬೇರೆ ಕಡೆ ಊಟ ಮಾಡ್ಬೇಕಾ? ನೋ ಚಾನ್ಸ್. ಕಾಂತು, ಬಾವಾ, ಮನೆಗೆ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಧನ್ರಾಜ್, ರಾಜೇಶ್ವರಿ, ನಿಮ್ಮಿಬ್ಬರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಆ ವಿಷಯ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಆನಂದನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಏನಣ್ಣ ಅದು? ಇಷ್ಟು ವರ್ಷ ನಿನ್ನ ಮುಖದಲ್ಲಿ ಇಷ್ಟು ಸಂತೋಷನ ನಾನು ಯಾವತ್ತೂ ನೋಡಿಲ್ಲ. ಕಾರಣ ಇದೆ ಅದನ್ನು. ಇಷ್ಟು ವರ್ಷ ಈ ಮನೇಲಿ ಕಳೆದು ಹೋಗಿದ್ದ ನನ್ನ ನೆಮ್ಮದಿ, ಈ ಮನೆ ಸಂತೋಷ ಮತ್ತೆ ಬರ್ತಿದೆ. ನಾವು ಯಾರಿಗೋಸ್ಕರ ಇಷ್ಟು ವರ್ಷ ಹುಡುಕ್ತಿದ್ವೋ ಅವರೀಗ ತಾವಾಗೇ ಈ ಮನೆಗೆ ಬಂದಿದ್ದಾರೆ. ಅಂದ್ರೆ ಹೇಳ್ತೀನಿ. ಅಳಿಯಂದ್ರೆ, ಬಾವಾ, ಇವರು